ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ. ಸಾಮಾನ್ಯವಾಗಿ ಲಾಸ್ಟ್ ವೀಕ್ ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಲಿಕ್ಕೆ ಆಗಿರಲ್ಲ ನೋಡಿ, ಅವರೆಲ್ಲ ಇವತ್ತು ಹಬ್ಬ ಮಾಡ್ತಾ ಇರ್ತಾರೆ. ನಮ್ಮನೆ ಹತ್ರನೂ ಕೂಡ ಸುಮಾರು ಕಡೆ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮನೇಲಿ ಪ್ರಿಪ್ರೇಷನ್ ನಡೀತಾ ಇದೆ ಹಬ್ಬಕ್ಕೆ, ಅಂದರೆ ನಾಳೆನೇ ಜನ್ಮಾಷ್ಟಮಿ ಅಲ್ವಾ, ಹಾಗಾಗಿ ಇವತ್ತು ಸ್ವಲ್ಪ ಜನ್ಮಾಷ್ಟಮಿಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೋದ ವರ್ಷ ಎಲ್ಲ ಹಿಂದಿನ ದಿನ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡು ಬಿಡ್ತಿದ್ದೆ. ಶಾಪ್ಗೆ ಹೋಗಿ ಬರೋದೆಲ್ಲ ಇರ್ತಿತ್ತಲ್ವ, ಹಾಗಾಗಿ ಮಧ್ಯಾಹ್ನನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡ್ತಿದ್ದೆ. ರಾತ್ರಿ ಟೈಮ್ ಸಮಯ ಸಿಕ್ಕಿದಾಗ ಇಲ್ಲ ಮಧ್ಯಾಹ್ನ ಟೈಮ್ ಸಮಯ ಸಿಕ್ಕಿದಾಗ ಈ ಥರ ಮಾಡ್ತಿದ್ದೆ. ಆದರೆ ಈ ಸಲ ಮನೇಲಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನನೇ ಸ್ವಲ್ಪ ನಾವು ಹೊರಗಡೆ ಹೋಗಿ ಬರಬೇಕಿತ್ತು, ಯಾಕಂದರೆ ಗ್ರಾಸರೀಸ್ ಎಲ್ಲ ತರಬೇಕಿತ್ತು. ನಾನು ಅಂದ್ಕೊಂಡೆ ಮಧ್ಯಾಹ್ನ ಹೋಗಿ ತಂದುಬಿಡೋಣ, ಅವಾಗ ಸ್ವಲ್ಪ ಜನ ಎಲ್ಲ ಕಡಿಮೆ ಇರ್ತಾರೆ ಅಂತ. ಆದರೆ ಏನೋ ಗೊತ್ತಿಲ್ಲ, ಇವತ್ತು ನಮ್ಮ ಸಿಸ್ಟಮ್ ಹಾಳಾಗಿಬಿಟ್ಟಿದೆ, ಬೆಳಗ್ಗೆನೇ ಹಾಳಾಗಿಬಿಟ್ಟಿದೆ. ಹಾಗಾಗಿ ಅಪ್ಪು ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಅದನ್ನು ಸರಿ ಮಾಡಲೇಬೇಕು. ಯಾಕಂದರೆ ನಾಳೆ ಜನ್ಮಾಷ್ಟಮಿ ಇರೋದ್ರಿಂದ ಫೋಟೋಸ್ಗೆ ತುಂಬ ಜನ ಬರ್ತಾ ಇರ್ತಾರೆ, ಅದನ್ನು ನೋಡಬೇಕಲ್ವ, ಅದನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ಹಾಗಾಗಿ ತೊಂದರೆ ಆಗಿಬಿಡುತ್ತೆ. ಇವತ್ತು ಎಷ್ಟೊತ್ತಾದರೂ ಇದು ಮುಗಿಸ್ಕೊಂಡ್ಬಿಟ್ಟೆ ಮನೆಗೆ ಬರೋದು ಅಂತೇಳಿ ಅವರು ಮಧ್ಯಾಹ್ನ ಬರಲಿಲ್ಲ, ಊಟ ಕೂಡ ಮಾಡಲಿಲ್ಲ. ಅವರಿನ್ನ ಇವಾಗ ಜಸ್ಟ್ ಬಂದಿದ್ದಾರೆ. ಇನ್ನು ಅವ್ರು ಊಟ ಮುಗಿಸ್ಕೊಂಡು ನಾವಿವಾಗ ಶಾಪಿಂಗ್ ಹೋಗಬೇಕು. ಸ್ವಲ್ಪ ಹೂವು ಹಣ್ಣು ಮತ್ತು ನೈವೇದ್ಯಕ್ಕೆ ಬೇಕಾಗಿರೋದೆಲ್ಲನೂ ತರಬೇಕು. ಪ್ರತಿ ವರ್ಷ ಏನು ಮಾಡ್ತೀನಿ ಅಂದರೆ ನೈವೇದ್ಯಕ್ಕೆ ಆದಷ್ಟು ನಾನು ಹೊಸದನ್ನೇ ತೊಗೊಂಡು ಬರ್ತೀನಿ. ಇಷ್ಟಾದರೂ ಪರವಾಗಿಲ್ಲ, ನನಗೆ ಹೊಸದು ತಂದಿಟ್ರೇ ಸಮಾಧಾನ. ಮನೇಲಿರೋದನ್ನೇ ಬಳಸಲಿಕ್ಕೆ ಅಷ್ಟು ಮನಸ್ಸಾಗಲ್ಲ. ಹಂಗಾಗಿ ಸ್ವಲ್ಪ ಕ್ವಾಂಟಿಟಿನೇ ಎಲ್ಲನೂ ತೊಗೊಂಡು ಬರೋಣ ಅಂತ. ಇನ್ನು ಇವತ್ತಿನ ದಿನದ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈವ್ನಿಂಗ್ ಬ್ಲಾಗ್ ಅಂತ ಅಂದ್ಕೊಳ್ಳಿ. ಯಾವ ಥರ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇನ್ನಿವಾಗ ಹೊರಡಬೇಕು, ಸಂಜೆ ಬೇರೆ ಅಲ್ವಾ, ಜನ ಜಾಸ್ತಿ ಆಗಿಬಿಡ್ತಾರೆ. ಬೇಗ ಹೋಗಿ ಎಲ್ಲನೂ ತಂದುಬಿಟ್ರೆ ಆಮೇಲೆ ನಿಧಾನಕ್ಕೆ ಮನೇಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೋದು. ರಾತ್ರಿ ತಡ ಆದರೂ ಕೂಡ ಚಿಂತೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಹೊರಗಡೆ ಕೆಲಸ ಬೇಗ ಮುಗಿಸ್ಕೊಳ್ಬೇಕು ಅಷ್ಟೇ. ಹೋದ ವರ್ಷ ಬರೀ 2 ಗಂಟೆ ಅಷ್ಟೇ ನಾನು ನೈಟು ನಿದ್ದೆ ಮಾಡಿತ್ತು. ಜನ್ಮಾಷ್ಟಮಿ ಹಿಂದಿನ ದಿನ ಬರೀ ರೆಡಿ ಮಾಡ್ಕೊಳ್ಳೋದು ಅದು ಇದನ್ನೇ ಮಾಡ್ತಾಯಿದ್ದೆ. ಅಂದರೆ ಅವಾಗ ಒಬ್ಬಳೇ ಮಾಡಬೇಕಿತ್ತಲ್ಲ, ಹಾಗಾಗಿ ಒಂಚೂರು ತಡ ಆಗಿಬಿಡೋದು. ಈ ವರ್ಷ ಹಂಗಲ್ಲ, ಅಪ್ಪು ಇದ್ದಾರೆ, ಹಾಗೆ ಲೇಖಮ್ಮ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಎಲ್ಲರೂ ಸೇರಿಕೊಂಡು ಮಾಡ್ಬೋದು. ಅದಲ್ಲದೆ ಅಮ್ಮ ಕೂಡ ಇದ್ದಾರೆ ಅಲ್ವಾ, ಅವರು ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಡ್ತಾರೆ. ಆ ಕೆಲಸ ನನಗೆ ಸ್ವಲ್ಪ ಇವಾಗ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಒಂಚೂರು ಬೇಗನೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಬೋದು ಅಂತೇಳಿ, ಲೇಟಾದರೂ ತೊಂದರೆ ಇಲ್ಲ ಅಂತ ಆರಾಮಾಗಿ ನಿಧಾನಕ್ಕೆ ಶುರು ಮಾಡ್ತಾ ಇದ್ದೀನಿ. ಸುಕೃತಿ ಬಂದಿದ್ದಾಳೆ, ಅವಳಲ್ಲಿ ಹೊರಗಡೆ ನಾವು ಇಲ್ಲಿ ರೂಮಲ್ಲಿರೋದನ್ನ ನೋಡಿ ಕರಿತಾ ಇರೋದು, ಏನು ಮಾಡ್ತಿದ್ದೀರಾ ಬನ್ನಿ ನಾನು ಬರ್ತೀನಿ ಅಂತ. ಇನ್ನು ಇಲ್ಲಿ ಬಂದರೆ ಮಾತಾಡ್ತಿರ್ತಾಳಲ್ಲ ಅಂದ್ಬಿಟ್ಟು 2 ನಿಮಿಷ ಅಮ್ಮು ನೀನು ಟಿ ವಿ ನೋಡ್ತೀರೋ, ನಾವು ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂದ್ಬಿಟ್ಟು ಒಳಗಡೆ ಬಂದಿರೋದು. ಇವಾಗ ಹೊರಗಡೆ ಹೋಗಿ ಗ್ರಾಸರೀಸ್ನೆಲ್ಲ ತೊಗೊಂಡು ಬರ್ತೀವಿ. ಇನ್ನಾಗಲೇ ಹೇಳಿದ್ನಲ್ವ, ಎಲ್ಲನೂ ಕೂಡ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರು ಕೂಡ ಹೊಸದನ್ನೇ ತೊಗೊಂಡು ದೇವ್ರಿಗೆ ನೈವೇದ್ಯ ಮಾಡೋದು ರೂಢಿಯಾಗಿ ಹೋಗ್ಬಿಟ್ಟಿದೆ. ಅದೇ ಥರ ಮಾಡಬೇಕು ಅಂತ ಅಲ್ಲ, ನಾನು ಮೊದಲಿಂದನೂ ಕೂಡ ಅದೇ ಥರ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ಮನೇಲಿರೋದನ್ನೇ ಬಳಸಲಿಕ್ಕೆ ಅಷ್ಟು ಮನಸ್ಸಾಗಲ್ಲ, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ. ಇನ್ನು ಇಲ್ಲಿ ಎಲ್ಲನೂ ಕೂಡ ನಾನು ಚಿಕ್ಕ ಪ್ಯಾಕೆಟ್ನೇ ಹುಡುಕ್ತಾ ಇದ್ದೆ. ಮನೇಲಿ ಎಲ್ಲನೂ ಇತ್ತಲ್ವ, ಹಾಗಾಗಿ ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳೋಣ ಅಂತೇಳಿ ಆದಷ್ಟು ಪುಟ್ಟು ಪ್ಯಾಕ್ನೇ ಹುಡುಕ್ತಾ ಇದ್ನ. ಹಾಗಾಗಿ ಇವತ್ತೊಂಚೂರು ಶಾಪಿಂಗ್ ಮಾಡೋದು ಕೂಡ ಲೇಟ್ ಆಗಿಬಿಡ್ತು. ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ನಾನು ಚಿಕ್ಕ ಪ್ಯಾಕ್ ತೊಗೋತಾ ಇದ್ದೆ, 50 ಗ್ರಾಮು 30 ಗ್ರಾಮ್ ಈ ಥರದ್ದೆಲ್ಲ. ಅದಕ್ಕೆ 100 ರುಪೀಸು 200 ರುಪೀಸು ಆ ಥರ ಇತ್ತು ಪ್ರೈಸು. ಅದಕ್ಕೆ ಅಪ್ಪು ಇದ್ಬಿಟ್ಟು ಸುಮ್ಮನೆ ಈ ಥರದ್ದೆಲ್ಲ ಯಾಕೆ ತೊಗೊಳ್ತೀಯ, ಮಿಕ್ಸಿಂದು ಬೌಲ್ ಬರುತ್ತಲ್ಲ ಅದು ತೊಗೊಂಡ್ಬಿಡು, ನೀನು ಸಪ್ರೇಟಾಗಿ ಡಿವೈಡ್ ಮಾಡಿಡ್ಬೋದು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ಇದು ತೊಗೊಂಡ್ರೆ ಎಷ್ಟಾಗುತ್ತೆ, ಅದು ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ. ಇನ್ನು ಈ ಥರ ಮಿಕ್ಸಿನ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಅದಕ್ಕೆ ಬೇಡ ಚಿಕ್ಕ ಪ್ಯಾಕೆಟ್ನೇ ತೊಗೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ಒಂದು 50 ಗ್ರಾಮು ತೊಗೊಂಡಿದ್ದೀನಿ. ನಮ್ಮ ಮನೇಲಂತೂ ಜೇನುತುಪ್ಪ ಎಷ್ಟೊಂದಿತ್ತು. ಅದಕ್ಕೆ ಅಪ್ಪು ನೋಡಿ ಇದು ಸಾಕಾಗುತ್ತೆ ಅನಿಸುತ್ತೆ, ಇಷ್ಟು ಪುಟ್ಟು ತಗೋ ಅಂತ ಹೇಳ್ಬಿಟ್ಟು ಒಂದು ಪುಟ್ಟು ಹುಡುಕಿ ಕೊಟ್ಟರು. ಇನ್ನು ಜನ್ಮಾಷ್ಟಮಿಗೆ ಬೆಣ್ಣೆ ಬೇಕೇ ಬೇಕು. ಪ್ರತಿ ವರ್ಷ ನಾನೇನೇ ಮನೇಲಿ ರೆಡಿ ಮಾಡ್ತಾ ಇದ್ದೆ, ಈ ವರ್ಷ ಆಗಲಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ತೊಗೊಂಡು ಹೋಗ್ತಾ ಇರೋದು. ಮನೇಲಿ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ದಿನದ ಮುಂಚೆನೇ ಹಾಲಿನ ಕನೆನೆಲ್ಲ ತೆಗೆದಿಟ್ಟು ಇಡಬೇಕಾಗತ್ತೆ. ನಾನು ಅದನ್ನೆಲ್ಲ ಏನೂ ಮಾಡಿರಲಿಲ್ಲ, ಏನಾಗಲ್ಲ ಅಂದ್ಬಿಟ್ಟು ಹೊರಗಡೆಯಿಂದನೇ ಕೂಡ
ತೊಗೊಂಡು ಬಂದ್ವಿ. ಇನ್ನು ಸಣ್ಣ ಪುಟ್ಟದೆಲ್ಲ ಇರುತ್ತಲ್ಲ, ಹೂವು ಹಣ್ಣು ಇದನ್ನೆಲ್ಲನೂ ಕೂಡ ಒಂದೇ ಸಲ ತೊಗೊಂಡು ಬಂದಿದ್ದಾಯಿತು. ಆದಷ್ಟು ನಾನು ಮಾರ್ಟಲ್ಲಿ ಫ್ರೂಟ್ಸ್ ತೊಗೊಳ್ತೀನಿ ಮತ್ತು ಮನೆಗೆ ಬೇಕಾಗಿರೋ ಗ್ರಾಸರೀಸ್ ಎಲ್ಲ ತೊಗೊತೀನಿ. ಇನ್ನು ಹೂವು ಮತ್ತು ತರಕಾರಿನೆಲ್ಲ ಹೊರಗಡೆಯಿಂದನೇ ತಂದುಬಿಡ್ತೀನಿ, ಅಲ್ಲಿ ಸ್ವಲ್ಪ ರೇಟ್ ಕಡಿಮೆ ಅಂತ ಅನಿಸುತ್ತೆ. ಮಾರ್ಟಲ್ಲಿ ಹೂವೂ ಅಷ್ಟೇ ತುಂಬ ಆಪ್ಷನ್ ಎಲ್ಲ ಏನಿರಲ್ಲ, ನಮಗೆ ಒಂದು 2-3 ಥರ ಇರುತ್ತೆ ಅಷ್ಟೇ. ಹೊರಗಡೆ ಹೋದರೆ ಸುಮಾರಷ್ಟು ಕಲರ್ ಹೂವು ಸಿಗುತ್ತಲ್ವ, ಅದಕ್ಕೆ ನಾನು ಆದಷ್ಟು ಹೊರಗಡೆಯಿಂದ ತೊಗೊಂಡ್ಬಿಡ್ತೀನಿ. ಇವತ್ತು ಅಷ್ಟೇ ನನಗೆ ಯಾವ್ಯಾವ ಹೂವು ಬೇಕು ನೋಡಿ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ನನಗೇನೆಂದರೆ ನಾವು ದೇವ್ರ ಪೂಜೆ ಮಾಡುವಾಗ ಅಲಂಕಾರ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ. ಹಾಗಾಗಿ ನಾನು ಆದಷ್ಟು ಹೂವದಲ್ಲೇ ಅಲಂಕಾರ ಜಾಸ್ತಿ ಮಾಡೋದು. ಇನ್ನಿವಾಗ ಲೇಖಮ್ಮ ಕೂಡ ಬಂದು ನೈವೇದ್ಯಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ, ಅಂದರೆ ಕೊಬ್ಬರಿನೆಲ್ಲ ತುರ್ಕೊಡ್ತಿದ್ದಾಳೆ. ಇವತ್ತು ನಾನು ಗೋಂದು ಮಖಾನ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿಬಿಟ್ಟು ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಎಲ್ಲ ಬೇಕು. ಇನ್ನು ನಾನು ಕೆಳಗಡೆ ಕೂತ್ಕೊಂಡು ತುರಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳೇ ಸ್ವಲ್ಪ ತುರ್ಕೊಡ್ತಾ ಇದ್ಲು. ಇನ್ನು ಸುಕೃತಿಗೆ ಮಖಾನನ ಟೇಸ್ಟ್ ಮಾಡಿಸ್ದೆ ಸ್ವಲ್ಪ, ನೋಡಮ್ಮ ಹೆಂಗಿದೆ ಅಂತ. ಅವಳಿಗೆ ಇಷ್ಟ ಆಗಿಬಿಡ್ತು. ಆಮೇಲೆ ಒಂದು ಬೌಲ್ಗೆ ಹಾಕ್ಸ್ಕೊಂಡು ತಿಂತಾ ಕೂತ್ಕೊಂಡಿದ್ಲು. ಮಕ್ಳು ಹಂಗೆ ಅಲ್ವಾ, ನಾವು ಅವ್ರಿಗೆ ಮೊದಲು ಟೇಸ್ಟ್ ಮಾಡಿಸ್ಬೇಕು. ನಾವು ಅನ್ಕೋತೀವಿ ಸಪ್ಪೆ ಇರುತ್ತೆ ತಿಂತಾಳೋ ತಿನ್ನಲ್ವೋ ಅಂತ ಹೇಳ್ಬಿಟ್ಟೆ ನಾವು ಅವ್ರಿಗೆ ಕೊಡಲ್ಲ. ಒಂಚೂರು ಅವ್ರಿಗೆ ಟೇಸ್ಟ್ ಮಾಡಿಸಿ ಅವ್ರಿಗೆ ರುಚಿ ಹಿಡಿಸ್ತು ಅಂದರೆ ಪದೇ ಪದೇ ಕೇಳಿ ಇಸ್ಕೊಂಡು ತಿಂತಿರ್ತಾರೆ. ಈ ಮಖಾನ ಎಲ್ಲ ಒಳ್ಳೇದೇನೆ. ನಾನು ಈ ಥರದ್ದೆಲ್ಲ ಕೇಳಿದ್ರೆ ಆರಾಮಾಗಿ ಕೊಟ್ಬಿಡ್ತೀನಿ, ಅವಳು ಎಷ್ಟು ತಿಂದರೂ ನನಗೇನು ಬೇಜಾರಾಗಲ್ಲ. ಆದರೆ ಈ ಚಾಕ್ಲೇಟು, ಈ ಬಿಸ್ಕೆಟ್ಸು ಇದನ್ನೆಲ್ಲ ನಾನು ತೋರಿಸ್ಲಿಕ್ಕೆ ಹೋಗಲ್ಲ, ನನಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರಂತ ಅನ್ನಿಸ್ತಿರುತ್ತೆ. ಇನ್ನು ಇದೆಲ್ಲ ಆದರೆ ತೊಂದರೆ ಇಲ್ಲ ನನಗೆ. ಇನ್ನು ಅವಳಿಗೆ ಒಂದು ಬೌಲ್ಗೆ ಹಾಕೊಟ್ನ, ಅವಳು ತಿನ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ನಮಗೇನು ತೊಂದರೆ ಮಾಡಲ್ಲ, ಅಂದರೆ ಈಗ ಏನಾದರೂ ಎಳೆಯೋದು, ಡಿಸ್ಟರ್ಬ್ ಮಾಡೋದು ಥರ ಎಲ್ಲ ಏನು ಮಾಡಲ್ಲ. ಅವ್ರ ಪಾಡ್ಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ಒಟ್ಟಿನಲ್ಲಿ ಅವಳ ಜೊತೆ ನಾವು ಸ್ವಲ್ಪ ಮಾತಾಡ್ತಾ ಇರಬೇಕು. ಈಗೇನಾದರೂ ಅವಳು ಹೇಳ್ತಿದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು, ಇಲ್ಲಾಂದರೆ ಬೇಜಾರಾಗಿಬಿಡುತ್ತೆ ಅವಳಿಗೆ. ಅತ್ತೆ ನಂಗೆ ಬೇಜಾರಾಗ್ತಿದೆ ಅಂತಿರ್ತಾಳೆ. ಇನ್ನು ಅವಳ ಜೊತೆ ಹಂಗೆ ಮಾತಾಡಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಬಿಟ್ವಿ. ಇನ್ನು ಈ ಲಡ್ಡು ಮಾಡ್ಕೊಳ್ಳಿಕ್ಕೆ ಮೊದಲು ನಾನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪುಟ್ಟ ಕಪ್ಪಲ್ಲಿ ಪೂರ್ತಿಯಾಗಿ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಪೂರ್ತಿಯಾಗಿ ಬಾದಾಮಿನ ಸೇರಿಸ್ಕೊಂಡು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ಬೇಕು, ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇನ್ನು ಅದೇ ಕಡಾಯಿಯಲ್ಲಿ ಒಂಚೂರು ತುಪ್ಪ ಮಿಕ್ಕಿರುತ್ತಲ್ವ, ಅದಕ್ಕೆ ನಾನು ಒಂದು 2 ಕಪ್ ಆಗುವಷ್ಟು ಮಖಾನನ ಸೇರಿಸಿ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಲ್ಲಿ ಒಂದು 2 ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೂ ಕೂಡ ತೊಂದರೆ ಇಲ್ಲ. ಇನ್ನು ಅದೇ ಕಡಾಯಿಗೆ ಇನ್ನೊಂಚೂರು ತುಪ್ಪ ಹಾಕಿ ಒಂದು 3/4 ಕಪ್ ಆಗುವಷ್ಟು ಗೋಂದನ್ನು ಹಾಕಿಬಿಟ್ಟು ಹುರಿದೆತ್ತಿಟ್ಕೊಳ್ತಾ ಇದ್ದೀನಿ. ಇದು ಲಡ್ಡು ಮಾಡಲಿಕ್ಕೆ ಅಂತಲೇ ಗೋಂದು ಬರುತ್ತೆ, ಅದನ್ನು ತೊಗೊಳ್ಳಿ. ನಾವು ನೀರಿಗೆ ಹಾಕ್ಕೊಂಡು ಕುಡಿತೀವಲ್ಲ ಅದನ್ನು ತೊಗೊಳ್ಲಿಕ್ಕೆ ಹೋಗ್ಬಿಡಿ. ಇನ್ನು ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಕೊಬ್ಬರಿನ ತುರಿದಿಟ್ಕೊಂಡಿದ್ವಲ್ಲ 1 ಕಪ್ ಆಗುವಷ್ಟು, ಆ ಕೊಬ್ಬರಿನ ಸೇರಿಸ್ಕೊಂಡು ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕೊಬ್ಬರಿನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು, ಅದು ಪೂರ್ತಿಯಾಗಿ ಡ್ರೈ ಆಗಬೇಕು. ಇಲ್ಲಿ ನೀವು ನೋಡ್ತಿರ್ಬೋದಲ್ವ, ಈ ಥರ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ ನಾನು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಒಂದು 2 ಕಪ್ ಆಗುವಷ್ಟು ಆಯ್ತಿದ್ದು. ಇನ್ನು ಮಖಾನೂ ಕೂಡ ಅಷ್ಟೇ ಸೇರಿಸ್ಬಿಟ್ಟು ಒಂಚೂರು ತರಿಯಾಗಿಯೇ ಗ್ರೈಂಡ್ ಮಾಡಿಟ್ಕೊಂಡೆ. ಇನ್ನು ಗೋಂದೂ ಅಷ್ಟೇ, ಅದನ್ನು ಕೂಡ ಗ್ರೈಂಡ್ ಮಾಡಿಟ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಕೂಡ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಕಡಾಯಿಗೆ ಒಂದು 2 ಕಪ್ ಆಗುವಷ್ಟು ನೀರನ್ನ ಸೇರಿಸಿ ಅದಕ್ಕೆ 1 ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ನೀರಿಗೆ 1 ಕಪ್ ಸಕ್ಕರೆ ಹಾಕಬೇಕು. ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದೆಳೆ ಪಾಕ ಅಂತಾರೆ ಗೊತ್ತಾ, ಆ ಥರ ಪಾಕ ಮಾಡಿಕೊಂಡು ಅದಕ್ಕೆ ಇವಾಗ ಆಗಲೇ ಹುರಿದಿಟ್ಕೊಂಡಿರೋ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಖಾನನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಎಲ್ಲನೂ ಕೂಡ ಒಂದೊಂದನ್ನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೈಯಾಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ, ಲಡ್ಡು ಚೆನ್ನಾಗಿ ಬರೋದೇ ಇಲ್ಲ. ಆದಷ್ಟು ನಾವು ಲೋ ಫ್ಲೇಮಲ್ಲಿ ಕೈಯಾಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕೂಡ ಗಂಟಾಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಇವಾಗ ನೋಡ್ತಿದ್ದೀರಲ್ವ ನೀವು, ನೀಟಾಗಿ ನಾನು ಉಂಡೆ ಅದಕ್ಕೆ ಎಷ್ಟು ಬರಬೇಕು ನೋಡಿ ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಏನಾದರೂ ನಿಮಗೆ ತೀರಾ ಗಟ್ಟಿಯಾಗಿಬಿಡ್ತು ಅಂದರೆ ಒಂಚೂರು ಬಿಸಿನೀರು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಇನ್ನು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಣ್ಣಗಾಗಲಿಕ್ಕಿಂತ ಮುಂಚೆನೇ ನಾವು ಉಂಡೆನ ಮಾಡ್ಕೊಂಡು ಬಿಡಬೇಕು. ಆದಷ್ಟು ಬಿಸಿಲೇ ಮಾಡಿಕೊಂಡ್ರೆ ಉಂಡೆ ಕೂಡ ಸ್ವಲ್ಪ ಗಟ್ಟಿ
ಇರುತ್ತೆ. ಹಾಗೆ ಸ್ವಲ್ಪ ಪಿಸ್ತಾ ಬರುತ್ತೆ ಗೊತ್ತಾ, ಪಿಸ್ತಾನ ತುರಿದ್ಬಿಟ್ಟು ಅದ್ರ ಮೇಲೆ ಹಾಕೊಂಡಾಗ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಿಸಿ ಇರುತ್ತಲ್ವ, ಆಗ ಕೈ ಸುಡುತ್ತೆ ಅಂದ್ಬಿಟ್ಟು ಒಂದು ಬೌಲ್ಗೆ ನೀರನ್ನು ಕೂಡ ಸೈಡಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಂಚೂರು ನೀರನ್ನ ಕೈ ಒದ್ದೆ ಮಾಡಿಕೊಂಡು ಈ ಥರ ಉಂಡೆ ಕಟ್ಬಿಟ್ಟು ಅದು ಬಿಸಿ ಬಿಸಿ ಇದ್ದಾಗಲೇ ಪಿಸ್ತಾನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅದರೊಳಗಡೆ ಸುಮ್ಮನೆ ಹಿಂಗೆ ಉರುಳಿಸಿದ್ರೂ ಕೂಡ ನಡೆಯುತ್ತೆ. ನಾವು ಈ ಥರ ಉಂಡೆ ಮಾಡೋದ್ರ ಬದಲು ಈಗ ಮಾಮೂಲಿಯಾಗಿ ಈ ಕಟ್ಲೆಟ್ ಎಲ್ಲ ಮಾಡ್ತೀವಲ್ವ ಆ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು. ಕೃಷ್ಣನಿಗೆ ಉಂಡೆ ಎಲ್ಲ ತುಂಬ ಇಷ್ಟ ಆಗುತ್ತಲ್ವ, ಅಂದರೆ ಇವಾಗ ರವೆ ಉಂಡೆ ಇರ್ಬೋದು, ಈ ಥರದ್ದು ಇದೆಲ್ಲ ತುಂಬ ಇಡಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಥರ ಉಂಡೆನೇ ಮಾಡಿಕೊಂಡೆ. ಈಗ ನೀವು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದೇನೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸಕ್ಕರೆ ಬದಲು ಬೆಲ್ಲದಲ್ಲಿ ಮಾಡ್ಕೊಳ್ಬೋದು, ಮತ್ತು ಕಲ್ ಸಕ್ಕರೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇವತ್ತು ನಮ್ಮ ಮನೇಲಿ ಬೆಲ್ಲ ಹಾಕೋದನ್ನ ನಾನು ಮರ್ತ್ಬಿಟ್ಟೆ, ಹಾಗಾಗಿ ಸಕ್ಕರೆನ ಹಾಕಿನೇ ಮಾಡಿದೆ. ಎಲ್ಲರೂ ತಿನ್ನಬೇಕಲ್ವ, ಎಲ್ರಿಗೂ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ ಬೆಲ್ಲದ ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡೆ ಅಷ್ಟೇ. ಇನ್ನು ಅದನ್ನೆಲ್ಲ ನಾನು ರೆಡಿ ಮಾಡಿದ್ಮೇಲೆ ಅಮ್ಮ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಹಾಗೆ ಏನು ಗೊತ್ತಾ, ಪ್ರತಿ ವರ್ಷವೂ ಕೂಡ ಜನ್ಮಾಷ್ಟಮಿನ ಒಂದು ಸ್ವಲ್ಪ ವಿಶೇಷವಾಗಿ ಮಾಡ್ತಾ ಇದ್ದೆ. ಆದರೆ ಈಚೆ ಕಡೆ ಕೃಷ್ಣನ ಕೂರಿಸಿ ಮಾಡೋದು ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಪುಟ್ಟದಾಗಿ ಮಂಟಪ ಇಟ್ಬಿಟ್ಟು ದೇವ್ರ ಮನೆಯಲ್ಲೇನೆ ಕೂರಿಸಿ ಅಲ್ಲೇ ನೈವೇದ್ಯ ಮಾಡಿ ಮಾಡ್ತಾ ಇದ್ದೆ. ಆದರೆ ಈ ವರ್ಷ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ, ಯಾಕಂದರೆ ಸಂತು ಕೃಷ್ಣನೊಂದು ಮೂರ್ತಿ ತಂದುಕೊಟ್ನಲ್ಲ, ಅದನ್ನ ನೋಡಿದ್ಮೇಲೆ ಅನಿಸಿದ್ದು ಒಂದು ಸ್ವಲ್ಪ ಈ ಸಲ ಬೇರೆ ಥರ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಒಂದು ಆರ್ಚ್ ಥರ ಮಾಡಿಬಿಟ್ಟು ಅಲ್ಲಿ ಕೃಷ್ಣನ ಕೂರಿಸಿ ಡೆಕೋರೇಷನ್ ಎಲ್ಲ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ಬೇಕಾಗಿರೋದೆಲ್ಲನೂ ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸ್ಕ್ರೀನು ಅದು ಇದು ಎಲ್ಲನೂ ಕೂಡ ತೋರಿಸ್ತೀನಿ ಏನೇನು ತರಿಸ್ಕೊಂಡಿದ್ದೀನಿ ಅಂತ. ಈ ವರ್ಷ ಏನೋ ಒಂದು ಸ್ವಲ್ಪ ವಿಶೇಷವಾಗಿರಲಿ, ಅಂದರೆ ಪ್ರತಿ ವರ್ಷ ಮಾಡೋದಕ್ಕಿಂತ ಈ ವರ್ಷ ಸ್ವಲ್ಪ ವಿಶೇಷವಾಗಿರಲಿ ಅಂತ. ಯಾಕಂದರೆ ಇನ್ನೇನು ನಮ್ಮ ಮನೆಗೆ ಪುಟ್ಟ ರಾಧೆನೋ ಅಥವಾ ಪುಟ್ಟ ಕೃಷ್ಣನೋ ಯಾರಾದರೂ ಬರ್ತಾರೆ ಅಲ್ವಾ, ಇದೊಂದು ಮೆಮೊರೇಬಲ್ ಆಗಿರುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇನ್ನು ಅಪ್ಪು ಕೂಡ ಇವಾಗ ಎಲ್ಪ್ ಮಾಡ್ತಾ ಇದ್ದಾರೆ. ಅದು ಆರ್ಚೆಲ್ಲ ಹಾಕಬೇಕು ಅಂತಂದರೆ ಒಬ್ಳಿಗೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ, ನಾನು ಅದನ್ನೆಲ್ಲ ಹಾಕ್ಕೊಡ್ತೀನಿ ಬಿಡು ಅಂತೇಳಿ. ನಾನೇನೋ ಬೇರೆ ಥರ ಯೋಚನೆ ಮಾಡಿ ಇದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನು ಅವ್ರು ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ಮಾಡ್ತೀಯಪ್ಪು? ನೋಡೋಣ, ನಾನು ಸ್ವಲ್ಪ ಐಟಮ್ ತಂದಿದ್ದೀನಲ್ಲ, ಎಲ್ಲ ಮಿಕ್ಸಪ್ ಮಾಡಿ ರೆಡಿ ಮಾಡ್ತೀನಿ. ನಾನು ಇದನ್ನೆಲ್ಲ ತೊಗೊಂಡಿದ್ದು ಅವ್ರಿಗೆ ಹೇಳಿರಲಿಲ್ಲ. ನಾನು ನಾರ್ಮಲಾಗಿ ಫ್ರೀ ಯಾವಾಗಿರ್ತೀನಿ ನೋಡಿ ಅವಾಗೆಲ್ಲ ಆರ್ಡ್ರ್ ಮಾಡಿ ತಂದಿಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಅವ್ರಿಗೆ ಹೇಳಿದಾಗ ಈ ಥರ ಆರ್ಚ್ ಥರ ಮಾಡೋಣ ಅಪ್ಪು, ಹಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನನಗೆ ಸ್ವಲ್ಪ ಏನಾದ್ರೂ ಬೇಕು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲಿಸ್ಲಿಕ್ಕೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ನಲ್ಲ. ಅದಕ್ಕೆ ಅವರು ಸರಿ ಬಿಡು, ನಾನು ಬೇರೆ ಥರ ಏನೋ ಯೋಚನೆ ಮಾಡಿ ಮಾಡಿಕೊಡ್ತೀನಿ ನಿನಗೆ ಅಂದರು. ಈಗ ಇದನ್ನು ಯೂಸ್ ಮಾಡ್ಕೋಬೇಕು, ಅವ್ರು ತಂದಿರೋದು ಯೂಸ್ ಮಾಡ್ಕೊಳ್ಬೇಕು, ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಕೊಡಪ್ಪು, ಯಾವುದು ಕೂಡ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಅವರೆಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ನನ್ನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಸೀಮಂತ ಮುಗಿದ್ಮೇಲೆ ನೀವು ಯಾಕೆ ಅಮ್ಮನ ಮನೆಗೆ ಹೋಗಿಲ್ಲ, ಇಲ್ಲೇ ಇದ್ದೀರಾ ಅಂತ ಹೇಳಿ. ಅದಕ್ಕೂ ಆನ್ಸರ್ ಮಾಡೋಣ ಅಂತ. ಏನಂದರೆ ಮೊದಲು ನನಗೆ ಹಂಗೆ ಆಸೆ ಇದ್ದಿದ್ದು, ಊರಿಗೆ ಹೋಗಿ ಬಾಣಂತನ ಮಾಡಿಸ್ಕೊಳ್ಬೇಕು, ಅಲ್ಲಿ ಸ್ವಲ್ಪ ದಿನನಾದ್ರೂ ಇರಬೇಕು ಅಂತೇಳಿ. ಅದಕ್ಕೇ ಅಮ್ಮಂಗೆ ಬಲವಂತ ಮಾಡಿ ಮನೆ ಕಟ್ಸಿದ್ದು, ಬಾಣಂತನ ಊರಲ್ಲಿ ಮಾಡಿಸ್ಕೊಳ್ಳೋಣ ಅಂತೇಳಿ. ಆದರೆ ಇವಾಗ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಯಾಕಂದರೆ ಶಾಪ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಅಪ್ಪು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎರಡನ್ನೂ ಕೂಡ ಅವ್ರು ಬ್ಯಾಲೆನ್ಸ್ ಮಾಡಬೇಕು. ಅದಲ್ಲದೆ ಅಮ್ಮ ಒಬ್ಬರೇ ಇದ್ದಾರೆ ಊರಲ್ಲಿ. ಇವಾಗ ನೋಡಿ, ಇಲ್ಲಿ ಬೆಂಗಳೂರಲ್ಲಾದರೆ ಅಪ್ಪು ಜೊತೆಗಿರ್ತಾರೆ, ಸಂತು ಇರ್ತಾನೆ, ಸೊ ಆಗೋಗ್ಬಿಡುತ್ತೆ. ಹಾಗೆ ಹಾಸ್ಪಿಟಲ್ಸ್ ಎಲ್ಲ ಹತ್ರನೇ ಇರುತ್ತೆ. ಏನಾದರೂ ಒಂಚೂರು ಹುಷಾರಿಲ್ಲ ಅಂದ್ರೂ ಪಟ್ಟಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಊರ ಕಡೆ ಆದರೆ ಅದು ಸ್ವಲ್ಪ ಕಷ್ಟ. ಮನೇಲಿ ಯಾರಾದರೂ ಗಂಡು ಮಕ್ಕಳಿದ್ರೆ ಏನು ತೊಂದರೆ ಇಲ್ಲ, ಗಾಡಿ ಇರುತ್ತೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅಮ್ಮ ಒಂದೇ ಇರೋದಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಯೋಚನೆ ಮಾಡ್ದು. ಅದಲ್ಲದೆ ಇನ್ನು ಅಪ್ಪನ ಬಿಟ್ಟೋಗ್ಲಿಕ್ಕೆ ನನಗಿಷ್ಟ ಇಲ್ಲ. ಮೊದಲೆಲ್ಲ ಇಷ್ಟಪಡ್ತಿದ್ದೆ ಹೋಗೋಣ ಸ್ವಲ್ಪ ದಿನ ಇರೋಣ ಅಂತ. ಆದರೆ ಇವಾಗ ಹೆಂಗೆ ಅನಿಸುತ್ತೆ ಅಂದರೆ, ಅಯ್ಯೋ ನಾನು ಹೋದ್ರೆ ಹೆಂಗಿರ್ತಾರೆ ಅವರು, ಊಟ ತಿಂಡಿ ಎಲ್ಲ ಏನು ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ ಅಪ್ಪು ಮೇಲೆ.
ಮಾಡ್ಕೊತಾರಂತ. ಅದಲ್ಲದೆ ಮಗು ಜೊತೆ ಅವರು ಇರಬೇಕು ಅಂತ ನಾನು ಸ್ವಲ್ಪ ಜಾಸ್ತಿ ಆಸೆ ಪಡ್ತೀನಿ. ಈಗ ನೋಡಿ, ಮಗು ಹುಟ್ಟಿದ ತಕ್ಷಣ ಕೆಲವೊಂದಿಷ್ಟು ಕ್ಯೂಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿರ್ತಾರೆ ಅಲ್ವಾ, ಅದನ್ನೆಲ್ಲ ನಾವು ಮಾತ್ರ ಎಂಜಾಯ್ ಮಾಡ್ತೀವಿ, ಇವರು ಎಂಜಾಯ್ ಮಾಡಬೇಕು. ಹತ್ರದಲ್ಲಿದ್ದರೆ ಇವರು ನೋಡಿ ಖುಷಿ ಪಡ್ತಾರೆ. ಅದರಲ್ಲೂ ಹೇಳ್ಬೇಕಂದ್ರೆ ನನಗಿಂತ ಮಗು ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಅಪ್ಪುಗೇನೆ. ಅವ್ರು ಇವಾಗಲೇ ತುಂಬ ಕೇರ್ ಮಾಡ್ತಾರೆ. ಆ ಸಮಯದಲ್ಲಿ ಇನ್ನೂ ಜಾಸ್ತಿ ಕೇರ್ ಮಾಡ್ತಾರಂತ ಅನಿಸುತ್ತೆ. ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ಮಗು ಕೈಗೆ ಸಿಗುತ್ತೆ, ನಾನು ಯಾವಾಗ ಮುದ್ದು ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ನನಗೆ ಇಷ್ಟ ಇಲ್ಲ ನಾನು ಊರಿಗೆ ಹೋಗಿರೋದು. ಇವ್ರು ಬರ್ಬೋದು ಬಿಡಿ, ಒಂದು ವಾರಕ್ಕೊಂದ್ಸಲ ಬಂದು ನೋಡ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ಬೋದು. ಆದರೆ ಪ್ರತಿದಿನ ಜೊತೆಲಿ ಇರ್ಲಿಕ್ಕೆ ಆಗಲ್ವಲ್ಲ, ಮಗು ಜೊತೆ ಇವ್ರು ಸಮಯ ಕಳಿಯೋಕ್ಕಾಗಲ್ವಲ್ಲ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಬೇಡ ಅಂತೇಳಿ ಅಂದ್ಕೊಂಡ್ವಿ. ಅದಲ್ಲದೆ ಇವ್ರು ಇಲ್ಲಿ ಒಬ್ಬರೇ ಇದ್ದರೆ ಇವ್ರಿಗೆ ಸ್ವಲ್ಪ ಊಟ ತಿಂಡಿಗೂ ತೊಂದರೆ ಆಗುತ್ತೆ. ಯಾಕಂದರೆ ನಮ್ಮ ಅತ್ತೆ ಮಾವ ಎಲ್ಲ ಊರಲ್ಲಿರೋದ್ರಿಂದ ಇಲ್ಲಿ ಅಡುಗೆಗೆಲ್ಲನೂ ಕೂಡ ತೊಂದರೆ ಆಗಿಬಿಡುತ್ತೆ. ಹೋಟ್ಲಿಗೆ ಇವರು ಅಡಿಕ್ಟ್ ಆಗಿಬಿಡ್ತಾರೆ. ಆಮೇಲೆ ಮನೆ ಊಟಕ್ಕೆ ಬರೋದೇ ಇಲ್ಲ ಇನ್ನು ಇವರು. ಹೌದು, ಕಷ್ಟ ಆಗುತ್ತೆ ಬಿಡಮ್ಮ. ಅದು ನಮ್ಮದು ಇದಕ್ಕಿಂತ ನಮಗೇನಂದರೆ ಮಗುನ ನಾವೇ ನೋಡ್ಕೊಬೇಕು, ಹುಟ್ಟಾಗಿಂದ ನೋಡ್ಕೊಬೇಕು ಅಂತ ನಮಗೆ ಆಸೆ ಜಾಸ್ತಿ, ತುಂಬ ಆಸೆ ಇವರಿಗೆ. ಪ್ರತಿಯೊಂದು ಕ್ಷಣನೂ ನಾನು ಎಂಜಾಯ್ ಮಾಡಬೇಕು, ನಾನು ನೋಡಬೇಕು ಅಂತೇಳಿ ಜಾಸ್ತಿ ಆಸೆ ಪಡ್ತಾರೆ. ಅದಕ್ಕೆ ಅಮ್ಮನ್ನೇ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಈಗ ಊರಲ್ಲಿ ಹೋಗಿ ಬಾಣಂತನ ಮಾಡಿಸ್ಕೊಳ್ಳೋದು ಒಂದೇ, ಇಲ್ಲೂ ಬಾಣಂತನ ಮಾಡಿಸ್ಕೊಳ್ಳೋದು ಒಂದೇ. ಆದರೆ ಏನು ಗೊತ್ತಾ, ಊರಲ್ಲಾದರೆ ಸ್ವಲ್ಪ ಹಂಡೆ ಒಲೆಯಲ್ಲಿ ನೀರು, ಹಾಗೆ ಏನೋ ಒಂಥರ ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗಿಂತ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆದರೆ ಏನು ಮಾಡೋದು, ಸದ್ಯದ ಪರಿಸ್ಥಿತಿಲಿ ಇಲ್ಲೇ ಮಾಡಿಸ್ಕೊಳ್ಬೇಕು. ಮೊದಲು ನಾನು ಅದನ್ನೇ ಆಸೆ ಪಟ್ಟಿದ್ದು, ಊರಲ್ಲೇ ಇರಬೇಕು, ಊರಲ್ಲೇ ಮಾಡಿಸ್ಕೊಳ್ಬೇಕು ಅಂತ. ಆದರೆ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಊರಿಗೆ ಹೋಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಶಾಪ್ ನೋಡ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ, ಇನ್ನು ಅಪ್ಪುಗೂ ಕಷ್ಟ ಆಗುತ್ತೆ. ಅದಲ್ಲದೆ ಜಾಸ್ತಿ ನನಗೆ ಕಷ್ಟ ಆಗುತ್ತೆ. ನನಗೆ ಅವ್ರನ್ನ ಬಿಟ್ಟಿರ್ಲಿಕ್ಕೂ ಕೂಡ ಆಗಲ್ಲ. ಸಾಮಾನ್ಯವಾಗಿ ಒಂದು 3-4 ದಿನ ಬಿಟ್ಟಿದ್ದಿರೋದೇ ಹೆಚ್ಚು ಅಲ್ವಾ ಅಪ್ಪು? 3-4 ದಿನ ಎಲ್ಲಮ್ಮ ಬಿಟ್ಟಿದ್ಯಾ? ಬೆಳಗ್ಗೆ ಹೋದ್ರೆ ರಾತ್ರಿಗೆ ತಿರ್ಗಾ ಬಸ್ ಹತ್ಕೊಂಡು ಓಡ್ ಬಂದಿರ್ತೀಯ. ಅವ್ರು ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ. ಬೇರೆ ಹೆಣ್ಮಕ್ಳೆಲ್ಲ ಈಗ ಮಕ್ಳಿಗೆ ರಜಾ ಬಂತು, ಇಲ್ಲ ಅವ್ರಿಗೇನಾದರೂ ಕೆಲ್ಸಕ್ಕೆ ರಜಾ ಸಿಕ್ತು ಅಂದರೆ ಒಂದು ವಾರ 15 ದಿನ ಎಲ್ಲ ಊರಿಗೆ ಹೋಗಿ ನೆಮ್ಮದಿಯಾಗಿದ್ಬಿಟ್ಟು ನಮಗೂ ಸ್ವಲ್ಪ ನೆಮ್ಮದಿ ಕೊಡ್ತಾರೆ. ನೀನು ಮಾತ್ರ ಹೋಗಲ್ವಲ್ಲ, ಯಾಕೆ? ಅದು ಹೋದ್ರೂ 1-2 ದಿನ ಹೋದ್ರೂ 2 ದಿನಕ್ಕೆ 24 ಗಂಟೆಗೆ 24 ಫೋನ್ ಬಂದಿರ್ತದೆ. ಮತ್ತು ತಿರ್ಗ 48 ಗಂಟೆಗೆ 48 ಫೋನು. ಏನು ಮಾಡ್ತಾಯಿದ್ಯಾ? ಕೆಲಸದಲ್ಲಿದ್ದೀನಮ್ಮ. ಎಲ್ಲಿದೆಯಾ? ಅಂಗಡಿಲಿದ್ದೀನಮ್ಮ. ಏನು ಮಾಡ್ತಾಯಿದ್ಯಾ? ಕೆಲಸದಲ್ಲಿದ್ದೀನಮ್ಮ. ಊಟ ಮಾಡ್ದೆ? ಹ್ಞೂ ಮಾಡಿದೆ. ಬರೀ ಹಿಂಗೆ. ನಾನು ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ. ಹೋಗಿದ್ದಾರೆ, ಇವ್ರೊಬ್ಬರೇ ಇಲ್ಲಿದ್ದಾರೆ ಅಂದರೆ ಸ್ವಲ್ಪ ಕಾಳಜಿ ಜಾಸ್ತಿ ತೋರಿಸ್ತಿರ್ತೀವಿ. ಒಂಚೂರು ಅದೇ ಯೋಚನೆ ಇರುತ್ತೆ ತಲೆಯಲ್ಲಿ. ನಮ್ಮಮ್ಮ ಯಾವಾಗಲೂ ಬೈತಾರೆ, ನೀನೇನಾದರೂ ಇಲ್ಲಿಗೆ ಬಂದರೆ ನಿಮ್ಮ ಯಜಮಾನ್ರನ್ನು ಕರ್ಕೊಂಡು ಬಂದ್ಬಿಡು, ಇಲ್ಲ ಅಂದರೆ ಬರಲಿಕ್ಕೆ ಹೋಗ್ಬೇಡ. ಸುಮ್ಮನೆ ಇಲ್ಲಿದ್ದು ಅವ್ರನ್ನೇ ಕನ್ವರ್ಸ್ತಿರ್ತೀಯ. ಆವಾಗ ನನಗೂ ಬೇಜಾರಾಗುತ್ತೆ, ಅಯ್ಯೋ ಇವಳಿಗೆ ಇಲ್ಲಿ ಇರೋಕೆ ಇಷ್ಟ ಇಲ್ವೇನೋ, ಅಲ್ಲಿರೋಕ್ಕೆ ಇಷ್ಟ ಏನೋ ಅಂತ ಅನಿಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಏನಂದರೆ ನನಗೆ ಇವರು ಕೂಡ ಜೊತೆಲಿ ಇರಬೇಕು. ಒಬ್ಬಳೇ ಹೋಗಿರೋಕ್ಕಾಗಲ್ಲ, ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಷ್ಟೇ. ಪ್ರೀತಿ ಜಾಸ್ತಿ. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಬೇಡ ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಇವಾಗ ಅಮ್ಮನ್ನೇ ಇಲ್ಲಿ ಕರೆಸ್ಕೊಂಡಿದ್ದೀವಿ. ಆವಾಗಲೇ ಹೇಳ್ದಂಗೆ ಬಾಣಂತನೂ ಕೂಡ ಇಲ್ಲೇ ಮಾಡಿಸ್ಕೊಳ್ಳೋದು, ಊರಿಗೇನು ಹೋಗಲ್ಲ. ನೋಡೋಣ ಮುಂದಕ್ಕೆ ಇನ್ನೂ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ತಲೆಯಲ್ಲಿರೋದು ಅಷ್ಟೇ. ಇನ್ನು ಇವಾಗ ಏನೇನು ಬಂದಿದೆ ಅಂತ ನೋಡ್ಬಿಡ್ತೀನಿ. ಇದು ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅದನ್ನು ಕೂಡ ನಾನು ಚೆಕ್ ಮಾಡಿಲ್ಲ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಅಲ್ವಾ, ಯಾಕಿನ್ನ ಇಲ್ಲೇ ಇದ್ದೀರಾ ಅಂತೇಳಿ, ಹಾಗಾಗಿ ಶೇರ್ ಮಾಡಿಕೊಂಡೆ ಅಷ್ಟೇ. ಇನ್ನೀ ಆರ್ಟಿಫಿಷಿಯಲ್ ಫ್ಲವರ್ಸ್ನೆಲ್ಲ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿನೇ ಆರ್ಡರ್ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನು ಪುಟ್ಟದಾಗಿ ಆರ್ಚ್ನ ರೆಡಿ ಮಾಡೋಣ ಅಂದ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೆ. ಇದರಲ್ಲಿ ಸುಮಾರಷ್ಟು ಕಲರ್ಸ್ ಬರುತ್ತೆ, ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಯೆಲ್ಲೋ, ಪಿಂಕ್, ವೈಟು ಈ ಥರದನ್ನ ತೊಗೊಂಡೆ. ಇನ್ನು ಇದು ಅಷ್ಟೇ, ಎಷ್ಟು ಕ್ಯೂಟಾಗಿದೆ ನೋಡಿ, ಡೆಕೋರೇಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡೆ. ಹಾಗೆ ಒಂದು ಕರ್ಟನ್ನು ಕೂಡ ತೊಗೊಂಡೆ, ವೈಟ್ ಕಲರು ಮತ್ತು ಲೈಟ್ ಪಿಂಕ್ ಕಲರ್ ತೊಗೊಂಡೆ. ಸ್ಕೈ ಬ್ಲೂ ಸ್ಕೈ ಬ್ಲೂ ಸಿಗಲಿಲ್ಲ, ಆಮೇಲೆ ಇದನ್ನು ತಗೊಂಡೆ. ಇಷ್ಟನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ನಪ್ಪು ಇವಾಗ ಆರ್ಚ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಅದನ್ನ ಕವರ್ಗೆ ಹಾಕೊಂತ ತಾನೇ ಹೇಳಿದ್ ನಿಂಗೆ, ಮತ್ತೆ ಏನು ಮಾಡ್ತಾ ಇರೋದು ನೀನು? ತಿರ್ಗಾ ಆ ಮನೆ ಕಳ್ಸಮ್ಮ, ಅವ್ರ ಮನೆಗೆ ಕಳ್ಸ್ಬಿಡು. ಬೇಡ ನಮಗೆ ಕಿತ್ತಾಕ್ಬಿಟ್ಟ. ಯಾಕೆ ಕಿತ್ತಾಕ್ದೆ? ಸುಮ್ಮನೆ
ಸ್ಮೈಲ್ ಮಾಡೋದು ಕೇಳಂಗಿಲ್ಲ. ನೋಡು. ಅಮ್ಮ ಸುಕೃತಿ ಹೇ ಕೃಷ್ಣ ನೀಡಮ್ಮ, ಹಾ ಮಾಮೂಲಿ ಇಲ್ಲಿ ಹಿಂದೆಗಡೆ ಈ ಎಡ್ಜಿಗೆ ಡೆಕೋರೇಷನ್ ಗೊತ್ತದ ನಿಂಗೆ. ಇಲ್ಲಿ ಮಾಮೂಲಿ ಹಿಂಗ್ ಪಂಚೆ ಹಾಸ್ಬಿಟ್ಟು ಹಿಂಗ್ ಬಿಡು. ಇಲ್ಲೇ ನೀನು ಹಣ್ಣು ನೈವೇದ್ಯ ಏನೇನ್ ಇರ್ತೀಯ ಅದು ಹಿಡ್ಕೊ. ಇನ್ ಮಾಮೂಲಿ ಎಲ್ಲ ಒಳಗೆ ಅಲ್ವಾ ಮಾಡೋದು. ಅದಿಟ್ಬಿಟ್ರೆ ಒಂದೇ ಫ್ಲಾಟ್ ಆಗುತ್ತೆ. ಹೌದು ಮುಂದೆಗಡೆ ಸುಮ್ನೆ ದೊಡ್ಡ ಹೈಟ್ ಕಾಣಿಸ್ತಾರೆ. ಇದಂದ್ರೆ ಹಿಂಗಿಂದ ಹಿಂಗ್ ಕಾಣ್ತದೆ. ಸರಿ, ಚೆನ್ನಾಗಿದೆ ಅಲ್ವಾ? ಈ ಐಡಿಯಾನೇ ಚೆನ್ನಾಗಿದೆ ಒಂಥರ. ಆ ಐಡಿಯಾ ಚೆನ್ನಾಗಿರೋ ಐಡಿಯಾ ನಾನೇ ಕೊಡೋದು ಈ ಮನೇಲಿ, ಬೇರೆ ಯಾರು ಕೊಡಲ್ಲ. ಇನ್ನೆಲ್ಲಾರು ನೀನ್ ಹೇಳಿದ್ಕೆಲ್ಲ ಹ್ಞೂ ಅಂತಾರೆ ಅಷ್ಟೇ. ಇನ್ನು ಶಾಪಲ್ಲಿ ಕೆಲವೊಂದಿಷ್ಟು ಕಟ್ ಪೀಸ್ ಎಲ್ಲ ಇರುತ್ತಲ್ವ, ಅಂದರೆ ವುಡ್ಡಿಂದು ಕಟ್ ಪೀಸು, ಅದನ್ನೆಲ್ಲ ಇವಾಗ ಅಪ್ಪು ತೊಗೊಂಡು ಬಂದು ಅದರಲ್ಲೇನೇನೇ ರೆಡಿ ಮಾಡ್ತಾ ಇದ್ದಾರೆ. ನಾವೇನು ಗೊತ್ತಾ, ಸಾಮಾನ್ಯವಾಗಿ ಏನಾದರೂ ಒಂದು ವಸ್ತುನ ಬಿಸಾಡ್ಲಿಕ್ಕೆ ಹೋಗಲ್ಲ. ಈಗ ವೇಸ್ಟು ಅಂತ ಹೇಳ್ಬಿಟ್ಟು ಎಸೆಯೋಕ್ಕೆ ಹೋಗಲ್ಲ, ಎಲ್ಲನೂ ಕೂಡ ತೆಗೆದಿಟ್ಟಿರ್ತೀವಿ, ಅದು ಯೂಸ್ ಆಗುವಂಥದ್ದಾದರೆ ಮಾತ್ರ. ಇನ್ನು ಇದು ಕೂಡ ಅಷ್ಟೇ, ಶಾಪಲ್ಲಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ವಲ್ವ, ಆವಾಗ ಸುಮಾರಷ್ಟು ಕಟ್ ಪೀಸ್ ಎಲ್ಲ ಮಿಕ್ಕೋಗ್ಬಿಟ್ಟಿತ್ತು. ನಾವು ಮೊದಲೇನು ಅಂದ್ಕೊಂಡಿದ್ದು ಅಂದರೆ ಏನಕ್ಕಿದು ಬಿಸಾಡ್ಬಿಡೋಣ ಅಂತ ಅಂದ್ಕೊಂಡು, ಆಮೇಲೆ ಯೋಚನೆ ಮಾಡಿದಾಗ ಏನಕ್ಕಾದ್ರೂ ಯೂಸ್ ಆಗುತ್ತೆ, ಇಲ್ಲಿಲ್ಲ ಅಂದ್ರೂ ಕೂಡ ಊರಿಗಾದ್ರೂ ಕೊಟ್ಟು ಕಳಿಸ್ಬೋದು, ಅಲ್ಲಾದರೂ ಯೂಸ್ ಆಗುತ್ತೆ, ಇರಲಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ತೆಗೆದಿಟ್ಟಿದ್ವಿ. ನಮ್ಮ ಶಾಪ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಹಿಂದಗಡೆ ಸ್ಟೋರ್ ರೂಮ್ ಥರ ಮಾಡಿಕೊಂಡು ಅಲ್ಲಿ ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದು. ಅವು ಇವಾಗ ನೋಡಿ ಸಮಯಕ್ಕೆ ಯೂಸ್ ಆಗ್ತಾ ಇದ್ದಾವೆ. ಮೊದಲೇ ದೊಡ್ಡವ್ರು ಹೇಳ್ತಾರಲ್ವ, ಒಂದು ಸಮಯಕ್ಕೆ ನಾವು ಎತ್ತಿಟ್ಟಿರೋ ಕಲ್ಲು ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ, ಬಿಸಾಡ್ಲಿಕ್ಕೆ ಹೋಗಬಾರ್ದು ಅಂತ. ಹಾಗೆ ಇವಾಗ ನೋಡಿ ಇದನ್ನು ನಾವು ತೆಗೆದಿಟ್ಟಿದ್ದಕ್ಕೆ ಇವಾಗ ಯೂಸ್ ಆಗ್ತಾ ಇದೆ. ನಾವು ಈ ವುಡ್ಡನ್ನು ಯೂಸ್ ಮಾಡೋದ್ರ ಬದಲು ಏನಾದ್ರೂ ಸ್ಟ್ಯಾಂಡ್ ಏನಾದರೂ ತೊಗೊಂಡು ಹಾಕ್ತೀವಿ ಅಂದಿದ್ರೆ ಸುಮಾರು ಒಂದು 2,000 2,500 ಖರ್ಚಾಗಿರೋದು. ಇವಾಗ ₹1 ಖರ್ಚಿಲ್ದಂಗೆ ಆರಾಮಾಗಿ ಡೆಕೋರೇಷನ್ ಮುಗಿಸ್ಕೊಂಡು ಬಿಡ್ಬೋದು. ಇನ್ನು ನಾನು ಕಟನ್ ತಂದಿದ್ನಲ್ಲ, ಅದನ್ನೆಲ್ಲ ಅಪ್ಪು ಥರ ನೀಟಾಗಿ ಫೋಲ್ಡ್ ಮಾಡಿ ಒಂಥರ ನೆರಿಗೆ ಥರ ಮಾಡಿ ಸೈಡಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ನು ವೈಟ್ ಕಲರ್ದು ಹಿಂದೆ ಹಾಕಿದ್ರು. ಹಾಗೆ ಆ ಗ್ರೀನ್ ಕಲರ್ ಲೀಫ್ ಇದೆಯಲ್ಲ, ಅದು ಕೂಡ ಅಷ್ಟೇ ಶಾಪಲ್ಲಿತ್ತು ಅನ್ಕೋತೀನಿ. ಅದನ್ನೆಲ್ಲ ಹುಡುಕೊಂಡು ಬಂದು ಅದನ್ನು ಕೂಡ ಹಾಕಿದ್ದಾರೆ. ನಾನು ಅದನ್ನು ಮೊದಲು ಬೇಡ ಅಂದೆ, ಅದೊಂಥರ ಚೆನ್ನಾಗಿ ಕಾಣಲ್ವೇನೋ, ಸಿಂಪಲ್ಲಾಗಿ ಮಾಡೋಣ ಅಂತೇಳಿ. ಅದಕ್ಕೆ ಅವರು ನೋಡೋಣ ಪೂರ್ತಿಯಾಗಿ ಹಾಕ್ಬಿಡ್ತೀನಿ, ಅದಾದಮೇಲೆ ನಿನಗೆ ಇಷ್ಟ ಆಗಲಿಲ್ಲ, ಚೆನ್ನಾಗಿ ಕಾಣಲಿಲ್ಲ ಅಂದರೆ ಏನಿಲ್ಲ, ತೆಗೆದ್ಬಿಟ್ಟು ಮಾಮೂಲಿಯಾಗಿ ಹಿಂದಗಡೆ ವೈಟ್ ಕರ್ಟನ್ ಇನ್ನೊಂದು ಬಿಡೋಣ ಅಂತ ಅಂದರು. ಸರಿ ಅಂತ ಅನ್ನಿಸ್ತು. ಇನ್ನು ಅಷ್ಟರಲ್ಲಿ ನಾನು ಲೇಖಮ್ಮ ಈ ಕಡೆ ಸಣ್ಣ ಪುಟ್ಟ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀವಿ. ಅಂದರೆ ಮಾವಿನ ತೋರಣ ಮಾಡೋದಿರ್ಬೋದು, ಹಾಗೆ ಮಾವಿನ ಎಲೆ ಬಳಸ್ಕೊಂಡು ಒಂದು ಸ್ವಲ್ಪ ಸಿಂಪಲ್ಲಾಗಿ ಏನಾದ್ರೂ ಡೆಕೋರೇಷನ್ ಮಾಡೋಣ ಅಂತ ಫ್ಲವರ್ ಥರ ಏನೋ ಮಾಡ್ತಾ ಇದ್ದೆ. ಇನ್ನೊಂದೇನು ಗೊತ್ತಾ, ಇವತ್ತಂತೂ ನಮಗೆ ಮಾವಿನ ಎಲೆ ಇರ್ಬೋದು, ಬಾಳೆ ಎಲೆ ಇರ್ಬೋದು, ಇದೇನು ಸಿಗಲೇ ಇಲ್ಲ. ಸುಮಾರು ಕಡೆ ಹುಡುಕಿದ್ದೀವಿ, ಹಾಗೆ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿಬಿಟ್ಟೆ, ಎಲ್ಲೂ ಕೂಡ ಸಿಗಲಿಲ್ಲ. ಅದಾದಮೇಲೆ ಅರ್ಪಿತ್ ಅವ್ರ ಡ್ಯಾಡಿ ತೊಗೊಂಡು ಬಂದು ಕೊಟ್ಟರು. ಅದೇನು ಗೊತ್ತಾ, ಹಬ್ಬ ಅಂದಮೇಲೆ ಮಾವಿನ ತೋರಣ ಹಾಕಲೇಬೇಕು, ಹಾಕಿಲ್ಲ ಅಂದರೆ ಅದು ಹಬ್ಬ ಮುಗೀತು, ಕಂಪ್ಲೀಟ್ ಆಯಿತು ಅಂತ ಅನಿಸೋದೇ ಇಲ್ಲ. ಅದೇನೋ ಒಂದು ಕಳೆನೇ ಇರಲ್ಲ ಮನೇಲಿ, ಹಬ್ಬದ ಕಳೆ. ಅದಕ್ಕೆ ಯಾವಾಗಲೂ ಮಾವಿನ ತೋರಣ ಬಾಗಿಲಿಗೆ ಹಾಕಿದ್ರೇ ಸಮಾಧಾನ. ಹಂಗಾಗಿ ಸ್ವಲ್ಪನಾದರೂ ಸರಿ ತಂದ್ಕೊಡಿ ಅಂತ ಹೇಳಿದ್ನ. ಅವರು ಸುಮಾರಷ್ಟು ತಂದುಕೊಟ್ಟಿದ್ರು. ಇನ್ನು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಮಿಕ್ಕಿದ ಎಲೆಯಲ್ಲಿ ಸ್ವಲ್ಪ ಫ್ಲವರ್ಸ್ ಥರ ಎಲ್ಲ ಮಾಡಿದೆ. ಫ್ಲವರ್ನೆಲ್ಲ ಇಟ್ಬಿಟ್ಟು ಒಂಚೂರು ಚೆನ್ನಾಗಿ ಕಾಣಿಸೋ ಥರ ದೇವ್ರ ಮನೇಲಿ ಇಡೋಣ ಅಂತ ಅಂದ್ಕೊಂಡು, ಅದಾದಮೇಲೆ ನಾನು ಫ್ಲವರ್ಸ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಎಲೆ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಲೆ ಸಪ್ರೇಟು, ಫ್ಲವರ್ ಸಪ್ರೇಟ್ ನಾನು ತರಿಸ್ಕೊಂಡಿದ್ದು, ಅದನ್ನೆರಡನ್ನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಎಲೆ ಮೇಲ್ಗಡೆ ಹೂವು ಬರೋ ಥರ ಹಿಂಗೆಲ್ಲ ನಾವು ರೆಡಿ ಮಾಡಿಕೊಟ್ರೆ ಆರಾಮಾಗಿ ಅಪ್ಪು ನಿಂತ್ಕೊಂಡು ಅಲ್ಲೆಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಒಂದು ಸ್ವಲ್ಪ ಜನ ಇರಬೇಕು, ಒಂದು 2-3 ಜನ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಡೆಕೋರೇಷನ್ ಕೆಲಸ ಅವ್ರು ಮುಗಿಸ್ಕೊಂಡು ಬಿಡ್ಬೋದು. ಎಲ್ಲನೂ ಅವರೇ ಮಾಡಬೇಕು ಅಂದರೆ ಟೈಮ್ ಸುಮಾರಷ್ಟು ಹೋಗುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಎಲೆ ಮತ್ತು ಹೂವನ್ನ ಜೋಡಿಸ್ಲಿಕ್ಕೆ ಸುಮಾರು ಸಮಯ ತೊಗೊಂಡ್ಬಿಡ್ತು. ಹತ್ತತ್ರ ಒಂದು 2 ಗಂಟೆ ಏನೋ ನಾವು ಅದನ್ನು ರೆಡಿ ಮಾಡಿದ್ದು. ಲೇಖಮ್ಮನೂ ಕೂಡ ಒಂದು 11:30ವರೆಗೂ ಕೂಡ ಮಾಡಿಕೊಟ್ಲು. ಆಮೇಲೆ ಅವಳು ಕೂಡ ಓದ್ಲು ಮನೆಗೆ ಮಲ್ಕೊಳ್ಳಿ. ಇನ್ನು ನಾನು ಅಪ್ಪು ಇಬ್ಬರೂ ಸೇರಿ ಮಿಕ್ಕಿದ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಲೆ ಮತ್ತು ಹೂವನ್ನ ಜೋಡಿಸಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನನಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಒಂಥರ ಕ್ಯೂಟಾಗಿ ಕಾಣಿಸ್ತಿತ್ತು. ಅದರಲ್ಲೂ ಕೂಡ ನೀಟಾಗಿ ನಾವು ಫ್ಲವರ್ಸ್ನೆಲ್ಲ ಫಿಕ್ಸ್ ಮಾಡಿದ್ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಆ ಮಂಟಪನ ಅಪ್ಪು ರೆಡಿ ಮಾಡಿದ್ರಲ್ವ, ಅದರಲ್ಲೆಲ್ಲ ಹೈಲೈಟ್ ಅಂದರೆ ಇದೇನೇನೇ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು.
ಇತ್ತು ಅದು. ಇನ್ನು ಅಪ್ಪು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಮೇಲ್ಗಡೆ ನೋಡಿ ಈ ಥರ ಫಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಇವಾಗ ಫ್ಲವರ್ಸ್ನೆಲ್ಲ ಇಡ್ತಾ ಇದ್ದಾರೆ. ನಾನು ಬ್ಲೂ ಕಲರ್ ಕೂಡ ಫ್ಲವರ್ ಸಿಗುತ್ತೇನೋ ಅಂತ ನೋಡಿದೆ, ಆದರೆ ಸಿಗಲಿಲ್ಲ. ಸಿಕ್ಕಿತ್ತು, ಡೆಲಿವರಿ ಆಗೋದು ಸ್ವಲ್ಪ ಲೇಟು ಅಂತ ತೋರಿಸ್ತಾ ಇತ್ತು, ಅದಕ್ಕೆ ನಾನು ಅದನ್ನು ತಗೊಳ್ಳಿಕ್ಕೆ ಹೋಗಿರಲಿಲ್ಲ. ಬರೀ ಯೆಲ್ಲೋ ಕಲರು, ವೈಟ್ ಕಲರು ಹಾಗೆ ಪಿಂಕ್ ಇಷ್ಟು ಮಾತ್ರ ತಗೊಂಡಿದ್ದು. ಆ ಬ್ಲೂನು ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು, ಒಂಥರ ಅಟ್ರಾಕ್ಟಿವ್ ಆಗಿರೋದು. ಈಗ ಸಿಗಲಿಲ್ಲ ಅಂದ್ಬಿಟ್ಟು ಬರೀ 3 ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವು ಕೂಡ ಅಷ್ಟೇ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು 2 ಬ್ಲೂ ಕಲರ್ ಮನೇಲೇ ಏನೋ ಇತ್ತು ಅನ್ಕೋತೀನಿ, ಅದನ್ನು ಅಲ್ಲೊಂದು ಇಲ್ಲೊಂದು ಇಟ್ವಿ ಅಷ್ಟೇ. ಇನ್ನಿಷ್ಟೊತ್ತು ಕುತ್ಕೊಂಡಿದ್ನಲ್ಲ ನಾನು, ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ಹತ್ತತ್ರ ಒಂದು 3-4 ಗಂಟೆಗಳ ಕಾಲ ಕೂತಿದ್ದ ಜಾಗದಲ್ಲೇ ಕೂತಿರೋದು. ಇನ್ನು ಇವಾಗ ಓಡಾಡಿಕೊಂಡು ಸ್ವಲ್ಪ ಅವ್ರಿಗೆ ಹೂವನ್ನೆಲ್ಲ ಕೈಗೆ ಕೊಡ್ತಾ ಇದ್ದೀನಿ. ಒಬ್ರು ಈ ಥರ ಕೊಟ್ಟರೆ ಅವ್ರು ನೀಟಾಗಿ ಫಿಕ್ಸ್ ಮಾಡಿಬಿಡ್ಬೋದು, ಅವರೇ ತೊಗೊಂಡು ಅವರೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ಅದು ಕಂಪ್ಲೀಟಾಗಿ ಫಿಕ್ಸ್ ಮಾಡಿದ್ರೆ ನನಗೆ ಒಂಥರ ಖುಷಿ ಆಗಿಬಿಡ್ತಿದ್ದೀನಿ, ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ. ಈ ಥರ ನಿಜ ಹೇಳಬೇಕು ಅಂದರೆ ನಾವು ಫಸ್ಟ್ ಟೈಮ್ ಮಾಡಿರೋದು. ಇದಕ್ಕಿಂತ ಮುಂಚೆ ಯಾವತ್ತೂ ಕೂಡ ಹಿಂಗೆಲ್ಲ ಮಾಡಿರಲಿಲ್ಲ. ಶಾಪಲ್ಲಿ ಲಕ್ಷ್ಮಿ ಎಲ್ಲ ಕೂರಿಸಿದಾಗ, ಅಂದರೆ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ತೀನಲ್ವ, ಆ ಸಮಯದಲ್ಲಿ ಹೊರಗಡೆಯಿಂದನೇ ರೆಡಿ ಮಾಡಿಸಿ ತಂದು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದು ಅಷ್ಟೇ. ನಾವೇ ಮಾಡಲಿಕ್ಕೇನು ಹೋಗ್ತಿರ್ಲಿಲ್ಲ, ಸಮಯ ಸಿಗಲ್ಲ ಅಂತ. ಈ ಸಲ ಮಾಡಿದ್ವಲ್ಲ, ಹಂಗಾಗಿ ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ನಾನು ನಿಜವಾಗ್ಲೂ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತೀವಿ ಅಂತಲೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಪುಟ್ಟದಾಗ ಆರ್ಚ್ ಮಾಡಿ ಮಾಡೋಣ ಅಂತ. ಅಪ್ಪು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಕೊನೆಗೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಗ್ರ್ಯಾಂಡಾಗೇ ಡೆಕೋರೇಷನ್ ಮಾಡಿಕೊಟ್ಬಿಟ್ರು. ನಾನು ಆಮೇಲೆ ಅವ್ರಿಗೆ ರೇಗಿಸ್ತಾ ಇದ್ದೆ, ಎಲ್ಲಾದರೂ ಡೆಕೋರೇಷನ್ದು ಆಫೀಸ್ ಓಪನ್ ಮಾಡ್ಕೊಂಡ್ಬಿಟ್ರೆ ಅಪ್ಪು ಆರಾಮಾಗಿ ಮಾಡಿಕೊಡ್ಬೋದು ನೀನು ಅಂತ. ಆದರೆ ಸ್ವಲ್ಪ ಸಮಯ ತೊಗೊತಾರೆ ಅವರು. ಈಗ ನೀವು ಟೈಮ್ ನೋಡ್ಬೋದು, 1 ಗಂಟೆ ಆಗಿದೆ, ಇನ್ನೂ ಕೂಡ ಕೆಲಸ ಪೂರ್ತಿಯಾಗಿ ಮುಗ್ದಿರಲಿಲ್ಲ. ನಾನು ಸಾಕಪ್ಪು ಬಿಡು, ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ, ಮಲಗಿಬಿಡೋಣ, ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಸರಿ ನೀನು ಹೋಗಿ ಮಲ್ಕೊಂಬಿಡಮ್ಮ, ನಾನು ಕಂಪ್ಲೀಟ್ ಮಾಡಿಬಿಟ್ಟೇ ಮಲಗೋದು ಅಂತ ಹೇಳಿದ್ರು. ಅವ್ರು ಹಂಗೇನೆ ಏನಾದರೂ ಒಂದು ಕೆಲಸನ ಇಟ್ಕೊಂಡ್ಬಿಟ್ರೆ ಅದು ಪೂರ್ತಿ ಆಗೋವರೆಗೂ ಬಿಡಲ್ಲ. ಅದು ಪೂರ್ತಿ ಆದಮೇಲೆ ಅವರಿಗೆ ನಿದ್ದೆ ಬರೋದು, ಊಟ ಸೇರೋದು. ಇನ್ನು ಅವ್ರು 1 ಗಂಟೆ ಆದ್ರೂ ಇವತ್ತು ಊಟನೂ ಮಾಡಿರಲಿಲ್ಲ ಅವರು. ಹಾಗಾಗಿ ಇನ್ನು ಅವರೊಬ್ಬರನ್ನೇ ಬಿಟ್ಟು ನಾನು ಹೋಗಿ ಹೆಂಗೆ ಮಲಗಲಿಕ್ಕಾಗತ್ತೆ, ಪಾಪ ಅವರೊಬ್ಬರಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಎಚ್ಚರವಾಗೇ ಇದ್ದೆ. ಇಷ್ಟು ಮಾತ್ರ ನಾನು ಮಾಡಿಕೊಟ್ಟೆ ಅಷ್ಟೇ. ಆರಾಮಾಗಿ ನಾನು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಅವರು ಬಾಳೆಕಂದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಸೈಡಲ್ಲಿ ಇಡೋದು ಇದನ್ನೆಲ್ಲ ಮಾಡಿದ್ರು. ಹಾಗೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸನೆಲ್ಲ ಮುಗಿಸ್ಕೊಂಡ್ರು. ಒಟ್ಟಿನಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ. ಇದರಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅವರಿನ್ನ ಲೈಟಿಂಗ್ ಎಲ್ಲ ಹಾಕಬೇಕು ಅಂತ ಹೇಳ್ತಿದ್ರು. ಅದೆಲ್ಲ ಶಾಪಲ್ಲೇ ಇತ್ತು ಆ ಲೈಟಿಂಗ್ಸ್ ಎಲ್ಲ. ಸರಿ ನಾನು ಅದನ್ನು ನಾಳೆ ಬೆಳಗ್ಗೆ ತಂದು ಹಾಕ್ತೀನಿ, ಸದ್ಯಕ್ಕೆ ಇಷ್ಟು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟನ್ನು ಕಂಪ್ಲೀಟ್ ಮಾಡಿ ನಾವು ಮಲ್ಕೊಂಡಾಗ ಹತ್ತತ್ರ ಒಂದು 2:15 ಆಗಿತ್ತು. ಅಪ್ಪುಗೇನು ಸಮಾಧಾನ ಅಂದರೆ ಟೈಮ್ ಎಷ್ಟಾದರೂ ಚಿಂತೆ ಇಲ್ಲ, ನಾವು ಅಂದ್ಕೊಂಡಿದ್ದು ನೀಟಾಗಿ ಅದೇ ಥರ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೊಂಥರ ಅಸಮಾಧಾನ. ಇನ್ನು ಅವರು ಊಟ ಮುಗಿಸ್ಕೊಂಡು ಅವರು ನಿದ್ದೆ ಮಾಡಿದ್ರು. ಇನ್ನು ನೆಕ್ಸ್ಟ್ ಡೇ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿ ಯಾವ ಥರ ನಾವು ಈ ಸಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?